ನವೋದಯ ಅರ್ಜಿ 2027 6 ಮತ್ತು 9ನೇ ತರಗತಿ ಪ್ರವೇಶಕ್ಕಾಗಿ ಈ ಯಾವ ತರಗತಿಗೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಮತ್ತು 8ನೇ ತರಗತಿ ಓದುತ್ತಿರುವ ಬಾಲಕ ಬಾಲಿಕೆಯರಿಗೆ ಬೇಕಾಗುವ ಜನ್ಮ ದಿನಾಂಕ, ಹೊಸ ನೇಮಗಳು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು. ಸಂಪೂರ್ಣ ವಿಡಿಯೋವನ್ನು ನೋಡಿರಿ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ನೀವು ಅಪ್ ಟು ಡೇಟಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಇದರ ಲಿಂಕನ್ನು ಸೇರಲು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ಜಾಯಿನ್ ಆಗಿರಿ. ಮುಂದಕ್ಕೆ ನೋಡೋಣ. ಆದ್ಮೇಲೆ ನವೋದಯ ವಿದ್ಯಾಲಯವು 6ನೇ ತರಗತಿಯಿಂದ 12ನೇ ತರಗತಿವರೆಗೆ CBSE ಶಿಕ್ಷಣ ಸಂಪೂರ್ಣ ಉಚಿತ. ಆದ್ಮೇಲೆ 2027-28ನೇ ಶೈಕ್ಷಣಿಕ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಕುರಿತಾಗಿ ಇಲ್ಲಿ ಒಂದು ಕಿರು ಪರಿಚಯವನ್ನು ನೀಡಿದ್ದೇನೆ, ಅಂದರೆ ಮಾಹಿತಿಯನ್ನು ನೀಡಿದ್ದೇನೆ. ಪ್ರತಿ ವರ್ಷದಂತೆ ಈ ಬಾರಿಯೂ ವಯೋಮಿತಿ, ಅರ್ಹತೆ, ಮಾನದಂಡಗಳು, ಹೊಸ ನಿಯಮಗಳು ಪ್ರಮುಖವಾಗಿವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಆದ್ಮೇಲೆ 5ನೇ ತರಗತಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವ ಬಾಲಕ ಬಾಲಿಕೆಯರು ಯಾವ ಜನ್ಮ ದಿನಾಂಕವನ್ನು ಹೊಂದಿರಬೇಕು? 1/5/2015, 31/7/2017 ಮಧ್ಯೆ ಜನಿಸಿರಬೇಕು. ಈ 1 ಮತ್ತು 31ರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಮುಂದಕ್ಕೆ ಆದ್ಮೇಲೆ ಸಾಮಾನ್ಯವಾಗಿ 6ನೇ ತರಗತಿ ಪ್ರವೇಶಕ್ಕಾಗಿ ಪ್ರತಿ ಜಿಲ್ಲೆಗೆ ಇರುವಂಥ ನವೋದಯದಲ್ಲಿ 80 ಸೀಟುಗಳನ್ನು ತೆಗೆದುಕೊಳ್ಳುತ್ತಾರೆ. 80 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದೇ ಪ್ರಕಾರವಾಗಿ 9ನೇ ತರಗತಿ ಪ್ರವೇಶಕ್ಕಾಗಿ, ಅಂದರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಿಕೆಯರು, ಅಂದರೆ 8ನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಬಾಲಿಕೆಯರು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ನವೋದಯಕ್ಕೆ ಅರ್ಜಿ ಸಲ್ಲಿಸಲು. ಇದು 2ನೇ ಅವಕಾಶವಿರುತ್ತದೆ. 1/5/2012ರಿಂದ 31/7/2014 ಮಧ್ಯೆ ಜನಿಸಿರಬೇಕು. ಈ 1 ಮತ್ತು 31ರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡಿದಾಗ 9ನೇ ತರಗತಿ ಪ್ರವೇಶಕ್ಕಾಗಿ ಇಲ್ಲಿ ಸೀಟುಗಳು ನಿಗದಿಯಾಗಿರುವುದಿಲ್ಲ. 8ನೇ ತರಗತಿಯಲ್ಲಿ ಖಾಲಿ ಉಳಿದಿರುವಂಥ ಸೀಟುಗಳು ಮಾತ್ರ ಪ್ರವೇಶಕ್ಕೆ ನಡೆಸಲಾಗುತ್ತದೆ. ಆದ್ಮೇಲೆ ನಾನು ನೋಡಿದ ಪ್ರಕಾರ ಪ್ರತಿ ಜಿಲ್ಲೆಯಿಂದ 10ರಿಂದ 12 ಸೀಟುಗಳು ಪ್ರತಿ ವರ್ಷವೂ ಖಾಲಿ ಇರುತ್ತವೆ. ಇದಕ್ಕಾಗಿ ನಾವು ಆನ್ಲೈನ್ ತರಗತಿಯನ್ನು ಸಹ ನೀಡುತ್ತೇವೆ. ಅದು ಬೆಳಗ್ಗೆ 6ರಿಂದ 7 ಗಂಟೆಗೆ. ನೋಡೋಣ ಮುಂದೆ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್ ಜಿಲ್ಲಾ ಹಾವೇರಿ. ನಾವು ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಯನ್ನು ನೀಡುತ್ತೇವೆ. 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ RMS ಶಾಲೆಗಳಿಗಾಗಿ. ಆದ್ಮೇಲೆ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆದ್ಮೇಲೆ ವಸತಿ ಸಹಿತ ತರಬೇತಿಗಾಗಿ ನೀವು ಒಮ್ಮೆ ಭೇಟಿ ನೀಡಿ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್ ಜಿಲ್ಲಾ ಹಾವೇರಿ. ಏಪ್ರಿಲ್ ತಿಂಗಳಿನಲ್ಲಿ, ಮೇ ತಿಂಗಳಿನಲ್ಲಿ. ಆದ್ಮೇಲೆ ಹೊಸ ನಿಯಮಗಳು. ಯಾವ ನಿಯಮಗಳು? ಹೊಸ ನಿಯಮದ ಪ್ರಕಾರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ವಿದ್ಯಾರ್ಥಿಯ ತಂದೆಯ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಲ್ಲಿ ಇರಬೇಕು. ಅದೇ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಹೊಸ ನಿಯಮವಾಗಿದೆ, ಕಡ್ಡಾಯವಾದ ನಿಯಮವಾಗಿದೆ. ಮುಂದಕ್ಕೆ ಹೊಸ ನಿಯಮದಲ್ಲಿ ಗ್ರಾಮೀಣ ಮೀಸಲಾತಿ 75%, ಅಂದರೆ ಕನಿಷ್ಠ, ಅಂದರೆ ಇದು 90%ಕ್ಕೂ ಸಹ ಹೋಗಬಹುದು. ಆದರೆ ವಿದ್ಯಾರ್ಥಿಗಳು 3, 4 ಮತ್ತು 5ನೇ ತರಗತಿಗಳನ್ನು ಪೂರ್ಣವಾಗಿ
ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿರಬೇಕು. ಒಂದು ದಿನ ನಗರ ಪ್ರದೇಶದ ಶಾಲೆಯಲ್ಲಿ ಅಭ್ಯಾಸ ಮಾಡಿದರೆ ಅದು ನಗರ ಪ್ರದೇಶದ ಅಭ್ಯರ್ಥಿ ಎಂದು ಪರಿಗಣಿಸಲಾಗುತ್ತದೆ. ಮುಂದಕ್ಕೆ ಆತ್ಮೀಯರೇ, ಇದೇ ಪ್ರಕಾರವಾಗಿ ನಾವು ವಿಕ್ಟರಿ ನವೋದಯ ಬ್ಯಾಚ್ ಯಾರಿಗೆ 9ನೇ ತರಗತಿ ನವೋದಯ ಪ್ರವೇಶಕ್ಕಾಗಿ ಇದು ಬೆಳಿಗ್ಗೆ 6ರಿಂದ 7 ಗಂಟೆಯಾಗಿರುತ್ತದೆ. ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದ ಬಾಲಕ ಬಾಲಕಿಯರಿಗೆ 8ನೇ ತರಗತಿ 7ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಆತ್ಮೀಯರೇ, ಆನ್ಲೈನ್ ತರಗತಿಗಳಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆತ್ಮೀಯರೇ, ಹೊಸ ನಿಯಮದಲ್ಲಿ ಒಂದೇ ಒಂದು ಅವಕಾಶವಿರುತ್ತದೆ. ನವೋದಯ ಪ್ರವೇಶ ಪರೀಕ್ಷೆಯನ್ನು ಒಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಒಂದು ಬಾರಿ ಮಾತ್ರ ಬರೆಯಲು ಅವಕಾಶವಿದೆ. ಆತ್ಮೀಯರೇ, ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಅವಕಾಶವಿಲ್ಲ. ಆದ್ದರಿಂದ ಆತ್ಮೀಯರೇ, ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಭಾರತದಲ್ಲಿ ಏಕಮಾತ್ರ ವಸತಿ ಶಾಲೆ ಆಗಿದೆ. ಮುಂದಕ್ಕೆ ನೋಡೋಣ. ಅರ್ಜಿ ಪ್ರಾರಂಭ ಅದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಇದು ಜುಲೈ 2026ರಲ್ಲಿ ಬಿಡುಗಡೆಯಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 2026 ಆಗಿರುತ್ತದೆ. ಆದ್ಮೇಲೆ ಜೈ ಜವಾನ್ ಬ್ಯಾಚ್ ಅದ್ಭುತವಾದಂಥ ಬ್ಯಾಚ್. ಅನೇಕ ವಿದ್ಯಾರ್ಥಿಗಳು ಈ ಬ್ಯಾಚಿನಲ್ಲಿ ಈ ಸಲ ನವೋದಯ ಸೈನಿಕ್ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಆದ್ಮೇಲೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಲೈವ್ ಸೆಕ್ಷನ್ ನಾವು ಸಂಜೆ ಅಂದರೆ ಶಾಲೆಯ ಅವಧಿಯ ನಂತರ ಸಂಜೆ 7:30ರಿಂದ 8:30 ತೆಗೆದುಕೊಳ್ಳುತ್ತೇವೆ. ಆದ್ಮೇಲೆ ಲೈವ್ ಸೆಕ್ಷನ್ ಅಂದರೆ ವಿದ್ಯಾರ್ಥಿಗಳು ಚಾಟ್ ಮಾಡಬಹುದು ಮತ್ತು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು. ವಾರದ ಪರೀಕ್ಷೆ ಇರುತ್ತದೆ. ಪರೀಕ್ಷೆಯಲ್ಲಿ ಅಂದರೆ ಅದಕ್ಕೆ ಟೈಮರ್ ಸಹ ಅಳವಡಿಸಲಾಗಿರುತ್ತದೆ. ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯುತ್ತವೆ. ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲ ಇರುತ್ತದೆ. ಆತ್ಮೀಯರೇ, ಆನ್ಲೈನ್ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆತ್ಮೀಯರೇ, ಪರೀಕ್ಷಾ ನಡೆಯುವ ದಿನಾಂಕ ಅದು 6ನೇ ತರಗತಿ ಪ್ರವೇಶಕ್ಕಾಗಿ ಡಿಸೆಂಬರ್ ಅಥವಾ ಜನವರಿ 2027ರಲ್ಲಿ ನಡೆಯುತ್ತದೆ. ಡಿಸೆಂಬರ್ 2026, ಜನವರಿ 2027ರಲ್ಲಿ ನಡೆಯುತ್ತದೆ. ಅದೇ ಪ್ರಕಾರವಾಗಿ ಪರೀಕ್ಷಾ ನಡೆಯುವ ದಿನಾಂಕ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ 9ನೇ ತರಗತಿ ಪ್ರವೇಶಕ್ಕಾಗಿ ಫೆಬ್ರವರಿ 1ನೇ ಅಥವಾ 2ನೇ ವಾರದಲ್ಲಿ ಇರುತ್ತದೆ. ಆತ್ಮೀಯರೇ, ಫಲಿತಾಂಶ ದಿನಾಂಕ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 2 ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗುವ ಸಂಭಾವನೆ ಉಂಟು. ಮುಂದಕ್ಕೆ ನೋಡೋಣ. 1 ವರ್ಷದ ಆನ್ಲೈನ್ ತರಗತಿಗಳು ಇದು ಕನ್ನಡ ಮಾಧ್ಯಮದಲ್ಲಿ ನಾವು ಈ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳನ್ನು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ತಂದಿರುತ್ತೇವೆ. ಇದರ ಶುಲ್ಕ ಕೇವಲ 3,000 ರೂಪಾಯಿಗಳು. ಆದ್ಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಪ್ರತಿ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಅವಕಾಶವನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ಈಗ ಕಡ್ಡಾಯವಾದ ಹಾಜರಾತಿ ಅಂದರೆ ಫೇಸ್ ಐಡೆಂಟಿಫಿಕೇಶನ್ ತರುತ್ತಿದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಅದ್ಭುತವಾಗಿದೆ. ಆತ್ಮೀಯ ಆನ್ಲೈನ್ ತರಗತಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.